ನಿನ್ನೆ ಬುಧವಾರ ದಿನಾಂಕ 29 ಏಪ್ರಿಲ್ ತುಂಬ ಕರಾಳವಾದ ದಿನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಅಚಾನಕ್ಕಾಗಿ ಶಿವಾಜಿನಗರದ ಘಟನೆ ಬಗ್ಗೆ ಕೆಲವು ತುಣುಕುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ನಿನ್ನೆ ವಿಪರ್ಯಾಸ ಅಂದರೆ ನಿನ್ನೆ ಮಳೆರಾಯ 5:40 ಶಿವಾಜಿನಗರ, ತಮಗೆಲ್ಲರಿಗೂ ಗೊತ್ತಿರೋಂಗೆ ಬೋರಿಂಗ್ ಹಾಸ್ಪಿಟ್ಲ್, ಲೇಡಿ ಕರ್ಜನ್ ಹಾಸ್ಪಿಟ್ಲ್, ಮಾರ್ಚುರಿ ಶವಾಗಾರದ ಮುಂದೆ ಒಂದು ಹಳೇ ಸುಮಾರು ಹೆಚ್ಚು ಕಡಿಮೆ ಒಂದು 50-60 ವರ್ಷದ ಮೇಲ್ಪಟ್ಟಿರ್ತದೆ ಆ ಕಾಂಪೌಂಡ್ ಕಟ್ಟಿ, ಆಯಿತಾ. ಅಲ್ಲಿ ಮಳೆ ಬಂದಾಗ ಸುಮಾರು ಜನ ಪಾಪ ಮರಗಳಿತ್ತಲ್ಲ ಆಶ್ರಯ ಪಡೆಯೋದಕ್ಕೋಸ್ಕರ ಎಲ್ಲ ಹೋಗಿ ಅಲ್ಲಿ ನಿಂತಿದ್ದಾರೆ. ಆಗ ಅಚಾನಕ್ಕಾಗಿ ಅನ್ಎಕ್ಸ್ಪೆಕ್ಟೆಡ್ಲಿ ಆ ಕಾಂಪೌಂಡು ಇಟ್ ಫೆಲ್ ಡೌನ್, ಅವ್ರ ಮೇಲೆ ಬಿತ್ತು. 7 ಜನ ಸ್ಪಾಟ್ ಡೆತ್, 7 ಜನ, ಇನ್ನೂ 6-7 ಜನ ಕೈ ಕಾಲು ಇಂಜುರೀಸು. ಎಷ್ಟು ನೋವಾಗುತ್ತೆ ಇಂಥ ಒಂದು ವಿಷಯಗಳ ಬಗ್ಗೆ ಕೇಳಿದಾಗ. ಆದರೆ ನನ್ನ ಪ್ರಶ್ನೆ ಒಂದೇ, ನೋಡಿ, ಸಾವು ಅನ್ನೋದು ನೀರ ಮೇಲೆ ಗುಳ್ಳೆ ಇದ್ದಂಗೆ, ಯಾವ ಟೈಮಲ್ಲಿ ಯಾವ ಆಕಾರದಲ್ಲಿ ಬರುತ್ತೋ ಅದು ಆ ಒಂದು ಪರಮಾತ್ಮನಿಗೆ ಗೊತ್ತಿರೋಂಥ ವಿಚಾರ. ನೋಡಿ ಪಾಪ ನಿನ್ನೆ ಈ ಸತ್ತಿದಾರಲ್ಲ 7 ಜನ ಅಮಾಯಕರು ಪಾಪ, ಅದರಲ್ಲಿ ಬಂದು ಒಂದು 5 ಜನ ಶಿವಾಜಿನಗರದವರು, ಅಲ್ಲೇ ಲೋಕಲ್ ಅವರು. ಇನ್ನು 3 ಜನ ಪಾಪ ಕೇರಳ, ದೂರದ ಕೇರಳದಿಂದ ಬಂದು ಪಾಪ ಏನೇನೋ ಪಾಪ ಅವ್ರಿಗೆ ಪರ್ಚೇಸಿಂಗ್ ಮಾಡಬೇಕಾಗುತ್ತೆ, ಎಲ್ಲ ತಗೊಂಡು ಹಂಗೆ ಬರುವಾಗ ಮಳೆ ಬಂದಿದೆ. ಸಾವು ಅಲ್ಲೇ ಇತ್ತು ಅನಿಸುತ್ತೆ ಅಲ್ವಾ, ಅಲ್ಲೇ ಇದ್ದ. ಅಲ್ಲಿ ಹೋಗಿ ಅವರು ನಿಂತಿದ್ದಾರೆ. ಆ ಕಾಂಪೌಂಡು ತುಂಬ ಹಳೇ ಕಾಂಪೌಂಡು. ನೋಡಿ, ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರದವರು ಒಪ್ಕೊಳ್ಳೋಣ, ನಿನ್ನೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ವಿಷಯ ತಿಳ್ಕೊಂಡು, ಕಡೆಗೆ ಸಿದ್ದರಾಮಯ್ಯ ಅವರು ಭಾಳ ನೋವಿಂದ 4 ಮಾತಾಡಿದ್ರು ಮತ್ತು ಸತ್ತಿರ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು. ಅದು ಹೋಗುತ್ತೆ, ಆದರೆ ಜೀವ ಬರುತ್ತಾ? 5 ಅಲ್ಲ 50 ಲಕ್ಷ ಕೊಟ್ಟರು ಜೀವ ಬರುತ್ತಾ? ಮುಂದೆ ಆಗಬೇಕಾಗಿರೋಂಥ ಕೆಲಸ ಏನು? ಸರ್ಕಾರದ ಆದಿ ಕರ್ತವ್ಯ ಏನು? ಇಡೀ ಬೆಂಗಳೂರು ಸುತ್ತಮುತ್ತ ಬ್ರಿಟಿಷ್ ಅವ್ರ ಕಾಲದ ಅರಮನೆಗಳು, ಹಳೇ ಕಾಂಪೌಂಡ್ಗಳು, ರೋಡ್ ಮಧ್ಯೆ ಸಿಟಿ ಮಾರ್ಕೆಟ್ ಇರ್ಬೋದು, ಶಿವಾಜಿನಗರ ಇರ್ಬೋದು, ಇನ್ನೂ ಅನೇಕ ಕಡೆ ಸರ್ಕಾರ ಎಚ್ಚೆತ್ಕೊಂಡು ಫುಲ್ ಎನ್ಕ್ವೈರಿ ಮಾಡಬೇಕು, ಎಲ್ಲ ಫುಲ್ ಅಸಟೈನ್ ಮಾಡಬೇಕು. ಯಾವ್ಯಾವ ಹಳೇ ಕಾಂಪೌಂಡ್ಗಳಿವೆ ಅವನ್ನೆಲ್ಲ ಡೆಮಾಲಿಷ್ ಮಾಡಬೇಕು, ಹೊಸ ಕಾಂಪೌಂಡ್ ಕಟ್ಟು ನಮ್ಮ ಜನರ ಒಂದು ಜೀವ ಉಳಿಸಿ. ಅದನ್ನು ನಾನು ಈ ವಿಡಿಯೋ ಮುಖೇನ ದಯವಿಟ್ಟು ಸರ್ಕಾರದವರು, ಅಮಾಯಕರು ಸತ್ತಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಕೇಳ್ಕೊಳ್ತೀವಿ. ನಿನ್ನೆ ನಿಜವಾಗ್ಲೂ ಅದು ನಡೆದೇ ಇರೋಂಥ ಘಟನೆ. ನೋಡಿ, ಇದು ಆ್ಯಕ್ಚುಲಿ ಬಂದು ಇದು ಬೇಸಿಗೆಗಾಲ, ಸಮ್ಮರ್ ಸೀಸನ್, ದೇರ್ ಇಸ್ ನೋ ರೈನ್. ನನ್ನ ಈ ಒಂದಿಷ್ಟು ವಯಸ್ಸಲ್ಲಿ ಬೇಸಿಗೆಗಾಲದಲ್ಲಿ ಮಳೆ ಎಂದೂ ನೋಡಿದವನಲ್ಲ. ಈಗ ಹೆಚ್ಚು ಕಡಿಮೆ 1.5 ತಿಂಗಳಿಂದ ಇದೇ ರೀತಿ ಮಳೆ ಬಂತು. ಆವಾಗ ರೂಮರ್ಸು ಸ್ಪ್ರೆಡ್ ಆಯಿತು, ಬಿಲ್ ಗೇಟ್ಸ್ ಅವರು, ಯಾರು ಆಗದೇ ಇರೋವಂಥವ್ರು ಅಮೇರಿಕದವರು, ಮೋಡ ಬಿತ್ತನೆ ಅದೇ ಸ್ಪ್ರೇ ಮಾಡಿದ್ದಾರೆ ಎಲ್ಲಿಗೆ, ಮೋಡಕ್ಕೆ, ಈ ರೀತಿ ಆಗ್ತಾ ಇದೆ. ಆಮೇಲೆ ಯಲಹಂಕದಲ್ಲೂ ಭಯಾನಕವಾಗಿ ಮಳೆ, ಗುಲ್ಬರ್ಗ, ಬೀದರ್, ರಾಯಚೂರು, ಧಾರವಾಡ, ಉತ್ತರ ಕರ್ನಾಟಕ. ಆ ಮಳೆ ಯಾವ ರೀತಿ ಅಂದರೆ ಕಲ್ಲಂಗಡಿ ಹಣ್ಣುಗಳು, ಎಷ್ಟೋ ಹಣ್ಣುಗಳೆಲ್ಲ ಯಾವ ರೀತಿ ಡ್ಯಾಮೇಜ್ ಆಗಿದೆ, ಬಿರುಕು ಬಿಟ್ಬಿಟ್ಟು ಪಾಯ್ಸನಸ್, ಅದು ಆ ರೀತಿ ಆಗ್ತಾ ಇದೆ. ಅದೇನು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳು ನಮಗೆ ಗೊತ್ತಿಲ್ಲ. ಆದರೂ ನಿನ್ನೆ ನೋಡಿ, ಅನಿರೀಕ್ಷಿತವಾಗಿ ಇಡೀ ಬೆಂಗಳೂರು ಸುತ್ತಮುತ್ತ ಧಾರಾಕಾರವಾಗಿ ಮಳೆ ಬಂದಿದೆ. ಇನ್ನು ಮುಂದೆ ನಾನು ಕೇಳ್ಕೊಳ್ಳೋದು ಇಷ್ಟ, ಇಂಥ ಸಾವು ನೋವುಗಳು ತುಂಬ ಅನ್ಯಾಯ ಇದು, ತುಂಬ ಅನ್ಯಾಯ ಇದು. ಎಷ್ಟು ಶೋಚನೀಯ ಅಂದರೆ ಸರ್ಕಾರದವರು ಕ್ರಮ ಕಳ್ಕೋಬೇಕು, ತುಂಬ ಗಂಭೀರವಾಗಿ ಇದನ್ನು ಪರಿಶೀಲನೆ ಮಾಡಿ ಗಂಭೀರವಾಗಿ ತಗೊಳ್ಳಿ. ಸರ್ಕಾರದವ್ರು ಇನ್ನು ಮುಂದೆ ಇಂಥ ಘಟನೆಗಳು ನಡೀದೇ ಇರೋಂಥ ಒಂದು ಸನ್ನಿವೇಶನ ಮತ್ತೆ ಅವಕಾಶ ಕೊಡಕೂಡ್ದು ಅಂದರೆ ತಾವುಗಳು ಎಲ್ಲ ಇಡೀ ಬೆಂಗಳೂರಲ್ಲಿ ರೌಂಡ್ಸ್ ಹೋಗಿ, ಅರ್ಥ ಆಯ್ತಾ, ಅದೇ ಡಿಪಾರ್ಟ್ಮೆಂಟ್ ಇದ್ದಾರೆ BBMP, ಅದೇ ಎಲ್ಲರಿಗೂ ಗೊತ್ತಿರೋಂಗೆ BB ಅಂತ ಹೇಳ್ತಿದ್ವಿ, ಇದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ. ನೀವೆಲ್ಲ ದಯವಿಟ್ಟು ದೊಡ್ಡ ಇವ್ರಿಗೆ ಆರ್ಡ್ರ್ ಕೊಡಿ, ಸರ್ಕಾರದಿಂದ ಅವ್ರಿಗೆ ಆಜ್ಞೆ ಮಾಡಿ. ಇಡೀ ಬೆಂಗಳೂರಲ್ಲಿ ಬರೀ ಹಳೆ ಕಟ್ಟಡಗಳೆಲ್ಲಿದೆ, ಬೆಂಗಳೂರಲ್ಲಿ ಎಲ್ಲೆಲ್ಲಿ ಕಾಂಪೌಂಡ್ಗಳು 60 ವರ್ಷ 70 ವರ್ಷದ ಹಿಂದೆ 100 ವರ್ಷದ ಹಿಂದೆ ಕಟ್ಟಿರೋ ಕಾಂಪೌಂಡ್ಗಳು ಬೇಕಾದಷ್ಟಿದೆ. ಆಮೇಲೆ ಮರಗಳು ಬಿರುಕು ಬಿಟ್ಬಿಟ್ಟಿದೆ, ಸುಮಾರು 100 ವರ್ಷಗಳ ಕಾಲದಿಂದ ಮರಗಳು ಬೆಳೆಸಿದ್ದಾರೆ. ಯಾವ ಟೈಮಲ್ಲಿ ಬಸ್ ಮೇಲೆ ಬೀಳುತ್ತೋ, ಯಾರ ಮೇಲೆ ಬೀಳುತ್ತೋ
ನಾವು ಅದನ್ನು ಸ್ವಲ್ಪ ನಮ್ಗೆ ರಕ್ಷಣೆ ಬೇಕು ಅಂದರೆ ಸರ್ಕಾರ ಅದ್ರ ಬಗ್ಗೆ ತುಂಬ ಗಂಭೀರವಾಗಿ ಆ್ಯಕ್ಷನ್ ತಗೊಂಡ್ರೆ ಸಾರ್ವಜನಿಕರ ಜೀವನಕ್ಕೆ ಹಾನಿಯಾಗೋದು ತಪ್ಪುತ್ತೆ. ಆಮೇಲೆ ಎಷ್ಟೋ ಇಡೀ ಬೆಂಗಳೂರು ತಮ್ಗೆ ಗೊತ್ತಿರಂಗೆ, ಇಡೀ ಬೆಂಗಳೂರು ಇನೋವೇಷನ್ ಎಲ್ಲ ನೋಡಿದ್ರು ಬೆಂಗಳೂರಲ್ಲಿ ಇವತ್ತು ರೋಡು ಎಲ್ಲ ರೋಡಲ್ಲಿ ರಿಪೇರಿ ನಡೀತಾ ಇದೆ ಅಲ್ವಾ, ಇಂಪ್ಲಿಮೆಂಟೇಷನ್ಗೋಸ್ಕರ. ಅದ್ರ ಸಂತೋಷ, ಒಪ್ಪೋಣ, ಇಲ್ಲ ಅಂತಲ್ಲ. ತುಂಬ ಅನಾನುಕೂಲ ಆಗ್ತಾ ಇದೆ, ರಸ್ತೆಯಲ್ಲಿ ಓಡಾಡೋಕ್ಕೂ ಜನಕ್ಕೂ ಕಷ್ಟ ಆಗ್ತಾ ಇದೆ. ಇವತ್ತು ಬೆಂಗಳೂರು ಇವತ್ತು ಟ್ರಾಫಿಕ್ ಜಾಮ್ ಆದರೆ ತಮಗೆಲ್ಲ ಗೊತ್ತಿದೆ. ಈ ಇಡೀ ಬೆಂಗಳೂರು ಜನಸಂಖ್ಯೆ ತುಂಬೋಗ್ಬಿಟ್ಟಿದೆ, ವಲಸಿಗರು ಜಾಸ್ತಿ ಬಂದಿದ್ದಾರೆ. ನಾವೇನು ಮಾಡೋಕ್ಕೆ, ಹೊಟ್ಟೆಪಾಡಿಗೋಸ್ಕರ ಬಂದಿದ್ದಾರೆ ಅವರೆಲ್ಲ, ಆಯಿತಾ. ಅವ್ರನ್ನ ನಾವು ಬರಬೇಡಿ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಎಲ್ಲರಿಗೂ ಕರಿತೀವಿ, ಸ್ವಾಗತ ಮಾಡ್ತೀವಿ. ಆದರೆ ಅವ್ರು ಇಲ್ಲಿ ಬಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಏನೇ ಇರಲಿ, ಅದು ಅವ್ರ ಸ್ವಂತಿಕೆ. ಆದರೆ ನಾನು ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಶಿವಾಜಿನಗರದಲ್ಲಿ. ನಿನ್ನೆ ಸರಿಯಾಗಿ 5:40 ಈ ಒಂದು ದುರ್ಘಟನೆ ನಡೀತು. ನಾನು ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ಮುಖೇನ. ಇನ್ನು ಮುಂದೆ ಸರ್ಕಾರ ಎಚ್ಚೆತ್ಕೊಂಡು ಇಂಥ ಒಂದು ಘಟನೆ ನಡೆದೇ ಇರೋ ರೀತಿಯಲ್ಲಿ ಸೂಕ್ತವಾದ ಗಂಭೀರ ಪರಿಗಣನೆ ಮಾಡಿ ಸೂಕ್ತವಾದ ನೀವು ಒಂದು ನಿರ್ಧಾರ ತಗೊಂಡು ನಿಲುವು ತಗೊಳ್ಳಿ. ಹೊಸ ಹಳೆದೆಲ್ಲ ಡೆಮಾಲಿಷ್ ಮಾಡಿ ಎಂಟೈರ್ ಬ್ಯಾಂಗ್ಳೂರು ಇನ್ಸ್ಪೆಕ್ಷನ್ಗೆ ಹೋಗಲಿ, ಆಯಿತಾ. ಡಿಪಾರ್ಟ್ಮೆಂಟಿಂದ ಕಳಿಸಿ ಆಜ್ಞೆ ಮಾಡಿ. ಪ್ರತಿಯೊಬ್ಬರು AEಯಿಂದ ಹಿಡಿದು AEಯಿಂದ ಹಿಡಿದು ಇಡೀ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, ಕಂಪ್ಲೀಟ್ ಬ್ಯಾಂಗ್ಳೂರ್ ಇನ್ಚಾರ್ಜು, ಯಾವ್ಯಾವುದು ಹಳೆ ಈ ಥರ ಕಾಂಪೌಂಡ್ಗಳಿದೆ, ಇನ್ನೂ ಎಷ್ಟೋ ಸಾವು ನೋವುಗಳಾಗುತ್ತೆ. ಅನಿರೀಕ್ಷಿತವಾಗಿ ಏನು ಬೇಕಾರಾಗ್ಬೋದು ಘಟನಾವಳಿಗಳು. ಆದ್ದರಿಂದ ನಾನು ಸರ್ಕಾರಕ್ಕೆ ಮಗದೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಇನ್ನು ಮುಂದೆ ಈ ರೀತಿ ಆಗದೇ ಇರೋ ರೀತಿ ನೀವು ಕ್ರಮ ತಗೋತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.